ಸಂಕಲಮ್ಮ ದೇವಿಯ ಶಾಪಕ್ಕೆ ಗುರಿಯಾದ್ರ ಜನಾರ್ದನ ರೆಡ್ಡಿ ಈ ವಿಚಾರ ಬಹಳ ಜೋರಾಗಿ ಚರ್ಚೆ ಆಗ್ತದೆ. ಈ ಹಿಂದೆ ಕೂಡ ಚರ್ಚೆ ಆಗ್ತಾ ಇತ್ತು. ದೇವಸ್ಥಾನ ಸ್ಥಳಾಂತರ ಹಾಗೇನೆ ಧ್ವಂಸ ಮಾಡಿದಂತಹ ಶಾಪ ಇದೆಯಲ್ಲ, ಈಗ ಆ ಒಂದು ಶಾಪಕ್ಕೆ ಗುರಿಯಾದ್ರ ರೆಡ್ಡಿ ಶಾಪ ತಟ್ಟುತ್ತಾ ಗಣಿಗಾರಿಕೆಗಾಗಿ ದೇವಸ್ಥಾನವನ್ನೇ ಧ್ವಂಸಗೊಳಿಸುವಂತಹ ಆರೋಪ ಜನಾರ್ದನ ರೆಡ್ಡಿಯ ಮೇಲಿದೆ. ಈ ಹಿಂದೆ ಕೂಡ ಈ ಒಂದು ಪ್ರಕರಣ ಆದಾಗ, ಜೈಲು ಪಾಲಾದಾಗ ಈ ವಿಚಾರ ಬಹಳ ಜೋರಾಗಿ ಚರ್ಚೆ ಆಯಿತು. ಶಾಪ ಮುಕ್ತರಾಗುವ ಚಾನ್ಸೇ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಆಂಧ್ರ ಕರ್ನಾಟಕ ಗಡಿ ಭಾಗದಲ್ಲಿದ್ದಂತಹ ಸುಂಕಲಮ್ಮ ದೇವಸ್ಥಾನವನ್ನ ಧ್ವಂಸಗೊಳಿಸಿರುವುದು, ಸ್ಥಳಾಂತರ ಮಾಡಿರೋದು, ಆಕೆಯ ಶಾಪಕ್ಕೆ ಜನಾರ್ದನ ರೆಡ್ಡಿ ಗುರಿಯಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ದೇವಿಯ ದಿನ ಅಂದ್ರೆ ಮಂಗಳವಾರವೇ OMC ಬಗ್ಗೆ ತೀರ್ಪು ಬಂದಿರೋದು, ಮಂಗಳವಾರವೇ ಜೈಲು ಸೇರಿದ್ದು ಜನಾರ್ದನ ರೆಡ್ಡಿ. ಹಾಗಾಗಿ ಸಂಕಲಮ್ಮ ದೇವಸ್ಥಾನದ ಆ ದೇವಿಯ ಶಾಪ ತಟ್ಟಿತ ಜನಾರ್ದನ ರೆಡ್ಡಿಗೆ ಅನ್ನುವಂತಹ ಚರ್ಚೆಗಳು, ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗಾಲಿರೆಡ್ಡಿಗೆ ತಟ್ಟಿತ ಸುಂಕಲಮ್ಮ ಶಾಪ ಅನ್ನೋದಕ್ಕೆ ಅವತ್ತು ಯಾವಾಗ ಈ ಒಂದು ಆದೇಶ ಬಂತು, ಯಾವಾಗ ಜೈಲು ಸೇರಿದ್ರು, ಇವೆಲ್ಲವೂ ಕೂಡ ಕಾಕತಾಳೀಯ ರೀತಿಯಲ್ಲಿ ಆಗಿದೆ. ನೋಡಿ, ದೇವರು ಅಂಬೋದಕ್ಕೆ, ವಿಧಾನ ಅಂಬೋದಕ್ಕೆ ಒಂದು ಸಾಕ್ಷಿ. ಆ ತಾಯಿ ಸುಂಕಲಮ್ಮ ದೇವಿ ಅದೇ ಸೆಪ್ಟೆಂಬರ್ 5, 2011ರಲ್ಲಿ ಇದೇ ಇವತ್ತು ಮಂಗಳವಾರ. ನೋಡಿ, ತಾಯಿ ಆಶೀರ್ವಾದ, ತಾಯಿ ಬೆಂಬಲ ನ್ಯಾಯಕ್ಕೆ ಹೆಂಗೆ ಕೊಡ್ತದೆ ಅಂತ ಹೇಳೋಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತೀನಿ. ಜನಾರ್ದನ ರೆಡ್ಡಿಯವರಿಗೆ ಆ ತಾಯಿ ಕೊಟ್ಟಂಥ ಶಾಪ, ಅದೇ ಮತ್ತೆ ಜೈಲುವಾಸ ಹೋಗ್ತಾ ಇದ್ದಾನ. ಇದು ನೋಡಿ, ಯಾರೇ ಇಲ್ಲರಿ, ಈ ಮಣ್ಣನ್ನು ಕಳ್ಳತನದಿಂದ ಸಾಗಾಣಿಕೆ ಮಾಡಿದ್ರೆ ಶಿಕ್ಷೆ ಆಗ್ತದೆ ಅಂಬೋದಕ್ಕೆ ದೊಡ್ಡ ಇವತ್ತು ನಿದರ್ಶನ ಅಂತ ಹೇಳ್ತೀನಿ. ಇದು ಮುಂಬರುವ ರಾಜಕಾರಣಿಗಳು ಕೂಡ ಅಧಿಕಾರ ಮದ ಇದ್ದರೆ, ಅಧಿಕಾರ ಅಂಬೋದು ಜನಕ್ಕೋಸ್ಕರ ಕೊಟ್ಟಂಥ ಅಧಿಕಾರ, ನೀವು ಜನರ ಸೇವೆ ಮಾಡಬೇಕು ಹೊರತು ನಿನ್ನ ಸೇವೆ ಮಾಡಲಿಕ್ಕಲ್ಲ ಅಂಬೋದು ಇವತ್ತು ಜನಾರ್ದನ ರೆಡ್ಡಿ. ನೋಡಿ, ಜನಾರ್ದನ ರೆಡ್ಡಿ CBI ಕೋರ್ಟ್ ಕೊಟ್ಟಂಥ ತೀರ್ಪು, ನಾವು ಏನು ಒಂದು ಹೋರಾಟ ಮಾಡಿದ್ವೋ ಅವ್ರ ಮೇಲೆ, ಈ ಇಲ್ಲಿಗಲ್ ಮೈನಿಂಗು, ಇಲ್ಲಿಗಲ್ ಗ್ರ್ಯಾಂಟ್ ಆಫ್ ಮೈನಿಂಗ್ ಲಿಸ್ಟ್, OMC ಅವೆಲ್ಲವೂ ಇವತ್ತು ಸತ್ಯವನ್ನು ಎತ್ತಿ ಹಿಡಿದು ಅವರಿಗೆ ಶಿಕ್ಷೆಯನ್ನು ಕರಾರು ಮಾಡಿದೆ CBI ಕೋರ್ಟು. ಅದಕ್ಕೆ ನಾವು ಹೋರಾಟಕ್ಕೆ ಜಯಿಸಿದೆ ಅಂತ ನಾವು ಭಾವಿಸ್ತೀವಿ. ಇದಕ್ಕೆಲ್ಲ ಒಂದು ಶಾಪ ಏನು ಅಂದರೆ, ಈ ಸುಂಕಲಮ್ಮ ದೇವಸ್ಥಾನವನ್ನು 2006ರಲ್ಲಿ ಇವರು ಕೆಡವಿದ್ರು. ಅದು ಶುಕ್ರವಾರ ಮಂಗಳವಾರ ಇದೆ. ಆ ದಿವಸ ಅವತ್ತಿನಿಂದ ಇವರಿಗೆ ನೆಗೆಟಿವಿಟಿ ಸ್ಟಾರ್ಟ್ ಆಯಿತು. ಅವತ್ತಿನಿಂದ ಆ ಸುಂಕಲಮ್ಮ ದೇವಸ್ಥಾನ ನೋ ಮ್ಯಾನ್ಸ್ ಲ್ಯಾಂಡ್ 10 acres ಇತ್ತು. ಆ ಜಡ್ಜ್ಮೆಂಟ್ನ ಕಾಪಿನಲ್ಲಿ ಇತ್ತು, ನಾನು ನೋಡಿದ್ರೆ ಅದನ್ನ CECಗೂ ನಾನು ಸಬ್ಮಿಟ್ ಮಾಡಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಇವ್ರದ್ದು ಒಂದು ಅಂದರೆ ಪವರ್ಫುಲ್ ಡೇಸ್ ಅವೆರಡು. ಶುಕ್ರವಾರ ಮಂಗಳವಾರನೇ ಇವ್ರದ್ದು ಒಂದು ತೀರ್ಮಾನಗಳು ಇವ್ರಿಗೆ ಅಗನೆಸ್ಟ್ ಆಗಿ ಬರ್ತಾ ಇರೋದು ಯಾವುದೇ ಆಗಲಿ. ಈಗ ನೆಗೆಟಿವ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಇವ್ರಿಗೆ ನಾವು ಹೆಚ್ಚಿಗೆ ಕೊಟ್ಟಾಗ ಕೂಡ ಇವರು ಅದನ್ನ ಹೆಚ್ಚು